ಯಜಮಾನ್ರೇ, ಅಳಿಯಂದ್ರು ಬರ್ತಿದ್ದಾರೆ, ಅಳಿಯಂದ್ರು ಬರ್ತಿದ್ದಾರೆ, ಅಳಿಯಂದ್ರು ಬರ್ತಿದ್ದಾರೆ. ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನೀರ್ ತಗೊಂಬಾರು. ಕಾಲ್ ತೊಳಿಬೇಕು. ನೀರೊಳಗೆ ಬಂದ್ರೆ ಕಾಲ್ ತೊಳೆದು ಬಿಡ್ತೀರಾ? ಮರ್ಯಾದೆ ಅಷ್ಟೇ ರೀ. ಅದೇಂದ್ರೆ ಶೂ ತೆಗೀರಿ. ಒಂದ್ ನಿಮಿಷ ಶೂ ತೆಗೀರಿ ತೆಗೀರಿ. ಹಾ ಆತರ. ಟವಲ್ ತಗೊಂಬಾರು. ಏನು ಇದು? ಏನೋ ಇವ್ರ ಆಚಾರ. ನಾನು ಹೊರ್ಸ್ತೀನಿ. ಸಾಕು ತಗೊಳ್ಳಿ ಅಲ್ಲೇಂದ್ರೆ. ನಾನು ಹೊರ್ಸ್ತೀನಿ. ಪರವಾಗಿಲ್ಲ. ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ. ಕೋಟೀಶ್ವರ ಅವರೇ, ನಿಮ್ಮ ಮಳೆ ಬಂದಿದ್ದಾರೆ, ಬನ್ನಿ. ನಮಸ್ಕಾರ ಅಳಿಯಂದ್ರೆ. ಅಯ್ಯೋ ಅದೇನಪ್ಪ. ನಮಸ್ಕಾರ. ಇವ್ರ ಅತಿ ಮರ್ಯಾದೆ ಚಿತ್ರವಾಗಿದೆ. ನನ್ಗೊಂದು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಏನದು? ಇವ್ರು ಮಾಡ್ತಿರೋದು ನೋಡಿದ್ರೆ ಹುಡುಗಿ ಚೆನ್ನಾಗಿರಲ್ಲ ಅಂತ ಡೌಟ್. ಮನೆ ಚೆನ್ನಾಗಿದೆಯಲ್ವಾ, ಹುಡುಗಿ ಕೂಡ ಚೆನ್ನಾಗಿರ್ತಾಳೆ ಬಿಡು. ಹಾಳಾಗೋಗ್ತಿ ಅಂತ ಹೇಳ್ದೆ, ಆಮೇಲೆ ಆ ಕೋಟೇಶ್ವರ ಅವರ ಮಗಳಂತ ಹೇಳೋದಲ್ಲ, ಹುಡುಗಿ ಬಂಗಾರ. ನಮಸ್ಕಾರ. ನಮ್ ಹೆಮ್ಮೆ ಬಗ್ಗೆ ನಾನು ಜಾಸ್ತಿ ಹೇಳ್ಕೊಳ್ತಾ ಇಲ್ಲ. ನಮ್ ಕೋಟೇಶ್ವರ ಅವ್ರ ಮಗಳನ್ನ ಮಾಡ್ಕೊಳ್ಳೋದಂದ್ರೆ ನೀವು ನರಿ ಬಾಲ ಮೆಟ್ಟಿ ಬಂದಂಗೆ. ಅಯ್ಯೋ ನಿಜನೇ ಗುರು, ಪುಣ್ಯ ಮಾಡಿ ಬಂದಿದೀವಿ. ಬದ್ನೆಕಾಯಿ ಏನಿಲ್ಲ, ಯಾವ್ದು ಪಾಪ ಮಾಡಿ ಬಂದಿದೀಯೇನೋ. ಅನ್ಯಾಯವಾಗಿ ಜೊತೆಗೆ ಈ ನಾಯಿನ ಕರ್ಕೊಂಡ್ಬಂದೆ. ಅಳಿಯಂದ್ರೆ ಏನೋ ಪಿಸು ಮಾತು ಹೇಳ್ತಿದ್ದಂಗಿದ್ದಾರೆ. ಹುಡುಗಿನ ಇನ್ನೂ ತೋರಿಸಿಲ್ಲ ಅಂತ ಗುಸ್ಗುಸ್ ಅಂತವನೆ. ಮದ್ಮಗ ಗಡ್ಬಿಡಿ ಆಗ್ತಿದ್ದಾನೆ. ಕೋಟೇಶ್ವರ ಅವ್ರ ಮಗಳನ್ನ ಕರ್ಸಿ. ಏನಮ್ಮ, ಹುಡುಗಿನ ಕರ್ಕೊಂಡು ಬನ್ನಿ. ಹುಡುಗಿ ಹೇಗಿದ್ದಾಳಮ್ಮ? ಮಹಾಲಕ್ಷ್ಮಿ ತರ ಇದ್ದಾಳೆ. ನನಗ್ ಬೇಕಿರೋದು ಅದೇ. ನಿನ್ ಹೆಸರೇನ್ ತಾಯಿ? ಧನಲಕ್ಷ್ಮಿ ರೀ. ನಾಯಿ. ಹುಡುಗಿ ಹೇಗಿದ್ದಾಳೆ? ನನ್ಗೆಲ್ಲೋ ಡೌಟ್ ಹೊಡಿತಾ ಇದೆ. ನಮಸ್ಕಾರ. ಏನಾದ್ರೂ ಮಾತಾಡು. ನಾನು ಮಹಾಲಕ್ಷ್ಮಿ ಜೊತೆ. ಮಹಾಲಕ್ಷ್ಮಿ ಅಲ್ವೋ, ಧನಲಕ್ಷ್ಮಿ. ನಾನು ಧನಲಕ್ಷ್ಮಿ ಜೊತೆ ಒಂದ್ಸರಿ ಮಾತಾಡ್ಬೇಕು. ಅಯ್ಯೋ ಅದಕ್ಕೇನ್ ಬಿಡಪ್ಪ, ಮಾತಾಡ್ಕೊಳ್ಳಿ, ಹೋಗಮ್ಮ. ಅಳಿಯಂದ್ರೆ ಒಂದು ನಿಮಿಷ ಬನ್ನಿ. ಏನಯ್ಯ? ನೀವು ಉಚ್ಚಾಸಿರ್ಮ ಸುದೀಪ್ ಆದ್ರೆ ಆ ಕಡೆ ಹೋಗಿ, ಮುಸ್ಸಂಜೆ ಮಾತು ಸುದೀಪ್ ಆದ್ರೆ ಈ ಕಡೆ ಹೋಗಿ. ನಾನು ಮುಸ್ಸಂಜೆ ಮಾತು ಸುದೀಪೆ, ಈ ಕಡೆ ಹೋಗ್ತೀನಿ. ಅಳಿಯಂದ್ರೆ ಒಳ್ಳೆ ಟೇಸ್ಟ್. ಇನ್ನು ಅಳಿಯಂದ್ರಿಗೆ ಒಳ್ಳೆ ಐಡಿಯಾ ಇದ್ದಂಗಿದೆ. ಜಮಾಯಿಸು, ಎಂಜಾಯ್. ಧನಲಕ್ಷ್ಮಿ ಅವರೇ. ಧನಲಕ್ಷ್ಮಿ ಅಂದ್ರೆ ಸಾಕು ರೀ. ಧನಲಕ್ಷ್ಮಿ, ಇನ್ನೇನಾದ್ರೂ ಮಾತಾಡ್ಬೋದಲ್ವಾ? ಅಯ್ಯೋ ದೇವ್ರೆ, ನಂಗೆ ತುಂಬಾ ನಾಚಿಕೆ ರೀ. ನೀವು ನಂತರನೇ ಅನ್ಸುತ್ತೆ. ಏನೋದ್ಕೊಂಡಿದ್ದೀರಾ? ಏನು ಡಿಗ್ರಿ ಮಾಡಿದೀನಿ ಬಿಡಿ. ಆಮೇಲಿಂದ ಮನೆಯಲ್ಲೇ ಇದ್ದು ಅಡಿಗೆ ಕಲ್ತಿದ್ದೀರಲ್ವಾ? ಒಂದ್ಸರಿ ನಮ್ಮ ಅಪ್ಪಾಜಿಗೆ ಟೀ ಇಡ್ಬೇಕಂತ ಹೇಳಿ ಸ್ಟವ್ ಮೇಲೆ ಹಾಲಿಟ್ಟೆ. ಅದು ಸಡನ್ ಆಗಿ ಚೆಲ್ಲೋಗವಾಗ ಸ್ಟವ್ ಮೇಲಿಂದ ಕೈಯಲ್ಲಿ ಎತ್ತಕ್ಕಾಗ್ದೆ ಟೆನ್ಷನ್ ಅಲ್ಲಿ. ಅಯ್ಯೋ, ಮಿಸ್ ಆಗಿ ಮೇಲೆ ಚೆಲ್ಕೊಂಡ್ಬಿಟ್ರೆ ಹೇಗೆ? ಅಲ್ಲ ರೀ, ನಮ್ ಮನೆ ಕೆಲ್ಸದವಳ ಮೇಲೆ ಹಾಕ್ಬಿಟ್ಟೆ. ಒಳ್ಳೇದಾಯ್ತು ಬಿಡಿ. ಅವತ್ತಿಂದ ಅಡಿಗೆ ಮನೆ ಕಡೆ ಹೋಗ್ಲಿಲ್ಲ ರೀ. ಬೇಡ ರೀ, ನಮ್ಗೆ ಅಡಿಗೆ ಮನೆ ಎಲ್ಲ ಬೇಡ. ಮತ್ತೆ ನೀವು ಫ್ರೀ ಟೈಮಲ್ಲಿ ಮನೇಲಿ ಏನ್ ಮಾಡ್ತೀರಾ? ಟಿವಿ ಸೀರಿಯಲ್ ಚೆನ್ನಾಗಿ ನೋಡ್ತಿದ್ದೀರಿ. ವರ್ಷಗಳು ನೋಡ್ತಿದ್ರು ಮುಗಿತಾ ಇಲ್ಲ ಅಂತ ಬೋರ್ ಹೊಡೆದು ಬಿಟ್ಬಿಟ್ಟೆ ರೀ. ಹೌದು, ಮತ್ತೆ ನಿಮ್ಗೆ ಟೈಮ್ ಪಾಸ್ ಮನೆಯಲ್ಲಿ ಹೇಗಾಗುತ್ತೆ? ಇವಾಗ ಆನ್ಲೈನ್ ಅಲ್ಲಿ ರಮ್ಮಿ ಆಡ್ತೀನಿ, ಶಾಪಿಂಗ್ ಮಾಡ್ತೀನಿ, ಇನ್ನು ವಾಟ್ಸ್ಆಪ್, ಫೇಸ್ಬುಕ್ ಹಾಗೆ ಕಾಲ ಕಳ್ದೋಗ್ಬಿಡುತ್ತೆ ಬಿಡಿ. ನಿಮ್ಗೆ ಹ್ಯಾಟ್ಸ್ ಆಫ್ ಕಣ್ರಿ. ನನಗೆ ಇಡ್ಸೋ ಕ್ವಾಲಿಟೀಸ್ ಎಲ್ಲ ನಿಮ್ಗಿದಾವೆ. ಹಂಗಾರೆ ನಾನ್ ನಿಮ್ಗಿಷ್ಟ ಆದ್ನಾ? ಯಾಕಾಗಲ್ಲ, ತುಂಬಾ ತುಂಬಾ ಇಷ್ಟ ಆಗೋಗ್ಬಿಟ್ಟೆ. ಇದು ನಮ್ ತೋಟದ ಸೇಬು, ನಿಮ್ಗೋಸ್ಕರನೇ.